ಕೊಪ್ಪಳದ ಹೆಸರಾಂತ ಧಾರ್ಮಿಕ ಕ್ಷೇತ್ರ ಗವಿಮಠದಲ್ಲಿ ಮುಸ್ಲಿಂ ಮಹಿಳೆಯೊಬ್ಬರು ಕುಳಿತು ಧ್ಯಾನ ಮಾಡಿದ್ದಾರೆ. ಈ ಮಠ ಹಿಂದೂಗಳಿಗಷ್ಟೇ ಅಲ್ಲ, ಮಾನವೀಯತೆಯ ಆದರ್ಶಗಳಿಗೆ ಪ್ರಸಿದ್ಧವಾದ ಪುಣ್ಯಭೂಮಿ. ಆದರೆ ಇತ್ತೀಚೆಗೆ ಈ ಮಠದಲ್ಲಿ ಸಂಭವಿಸಿರುವ ವಿಶಿಷ್ಟ ಘಟನೆ ರಾಜ್ಯಾದ್ಯಂತ ಗಮನವನ್ನ ಸೆಳೆದಿದೆ. ಹೌದು, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕುದರಿ ಮೋತಿ ಗ್ರಾಮದಿಂದ ಬಂದ ಹಸೀನಾ ಬೇಗಂ ಮೂಲತಃ ಮುಸ್ಲಿಂ ಮಹಿಳೆ. ಕಳೆದ 8 ದಿನಗಳಿಂದ ಗವಿಮಠದ ಆವರಣದಲ್ಲಿ ಪ್ರತಿದಿನ 1 ಗಂಟೆ ಕಾಲ ಧ್ಯಾನವನ್ನ ಮಾಡ್ತಿದ್ದಾರೆ. ಅವರು ನಾಗದೇವರ ಸನ್ನಿಧಾನದಲ್ಲಿ ನಿತ್ಯ ಧ್ಯಾನದಲ್ಲಿರ್ತಾರೆ. ಇದನ್ನ ನೋಡಿದ ಗವಿಮಠದ ಭಕ್ತರು, ಸ್ವಾಮೀಜಿಯವರು ಮತ್ತು ಇತರ ಸಿಬ್ಬಂದಿಯವರು ಈ ನಿರ್ಧಾರವನ್ನ ಗೌರವದಿಂದ ಸ್ವೀಕರಿಸಿದ್ದಾರೆ. ನನಗೆ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ, ಜೀವನದಲ್ಲಿ ತುಂಬಾ ಕಷ್ಟಗಳನ್ನೇ ಅನುಭವಿಸಿದ್ದೆ. ಅಂತಹ ಸಮಯದಲ್ಲಿ ನಾನು ಗವಿಮಠದ ಶ್ರೀಗಳ ಬಳಿ ಆಶ್ರಯ ಪಡೆಯಬೇಕೆಂದು ಬಯಸಿದೆ. ನಾನು ಮುಸ್ಲಿಂ, ಆದರೆ ಎಲ್ಲಾ ಧರ್ಮ ಒಂದೇ ಅಂತ ನಂಬ್ತೇನೆ. ಈ ಮಠಕ್ಕೆ ನಾನು ಕಳೆದ 13 ವರ್ಷಗಳಿಂದ ಬರ್ತಿದ್ದೇನೆ. ಇಲ್ಲಿ ಯಾರು ಜಾತಿ ಧರ್ಮ ಕೇಳುವುದಿಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ನಿಷ್ಠೆಯಷ್ಟೇ ಇದೆ ಅಂತ ಮುಸ್ಲಿಂ ಮಹಿಳೆ ಹೇಳಿಕೊಂಡಿದ್ದಾರೆ. ಸಮಾಜದ ಬಹುತೇಕ ವರ್ಗಗಳು ಹಸೀನಾ ಬೇಗಂ ಅವರ ಧೈರ್ಯವನ್ನ ಶ್ಲಾಘಿಸ್ತಾ ಇದ್ದಾವೆ. ಈ ಘಟನೆಯು ಧರ್ಮಕ್ಕೂ ಮೀರಿದ ಒಗ್ಗಟ್ಟಿನ ಸಂಕೇತವಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.